ನಮಸ್ಕಾರ ಸ್ನೇಹಿತರೆ, ನಾನು ಅಶ್ವಿನಿ. ಕಡಲನಗರಿ ರೆಸಿಪೀಸ್ ಯೂಟ್ಯೂಬ್ ಚಾನಲಿಗೆ ಎಲ್ರಿಗೂ ಸ್ವಾಗತ. ತುಂಬ ದಿವಸ ಆಯಿತು ವಿಡಿಯೋ ಮಾಡಿದೆ. ದಿವಸ ಅಂತ ಹೇಳೋದಕ್ಕಿಂತಲೂ ಒಂದು 2 ತಿಂಗಳು ಕಳೀತಾ ಬಂತು. ಸ್ವಲ್ಪ ಬ್ಯುಸಿ ಇದೆ, ಹಾಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ನೋಡಿ, ಇವತ್ತು ವಿಡಿಯೋ ಮಾಡ್ತಿದ್ದೇನೆ. ಇವತ್ತೇನೆಂದರೆ ನಾವು ಈ ಕಟ್ಟದ ಕೋಳಿ ಅಂತ ಹೇಳ್ತೇವೆ ನೋಡಿ, ಅದರದ್ದು ಅಂದರೆ ಅಂಕದ ಕೋಳಿ ಅದರದ್ದು ಪದಾರ್ಥ ಮಾಡಿ ತೋರಿಸ್ತೇನೆ ಇವತ್ತು. ಚಿಕನ್ ಪುಳಿಮುಂಚಿ ಮಾಡ್ತೇನೆ ಇದರದ್ದು. ಈ ನಮ್ಮ ಮಂಗಳೂರಲ್ಲಿ ಈ ಅಂಕದ ಕೋಳಿಗೆಲ್ಲ ತುಂಬ ಡಿಮ್ಯಾಂಡ್. ತುಂಬ ಚೆನ್ನಾಗಾಗ್ತದೆ ಇದರದ್ದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ನಿಮಗೆ ಯಾವ ಕೋಳಿಗಿಂತಲೂ ಈ ಕಟ್ಟದ ಕೋಳಿ ಅಂತ ಹೇಳಿದರೆ ರುಚಿ ತುಂಬ ಜಾಸ್ತಿ. ಇದನ್ನು ನಾನಿವತ್ತು ನಿಮಗೆ ಕ್ಲೀನಿಂಗ್ ಮತ್ತು ಕಟ್ಟಿಂಗ್ ಹಾಗೆ ಇದರದ್ದು ಪುಳಿಮುಂಚಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಈ ಕೋಳಿ ಪುಕ್ಕ ಎಲ್ಲ ತೆಗಿಬೇಕು. ಎಲ್ಲ ತೆಗೆದು ಕ್ಲೀನ್ ಮಾಡ್ತಿದ್ದೇನೆ. ಇದು ಈ ರೆಕ್ಕೆದ್ದು ಸ್ವಲ್ಪ ತೆಗಿಲಿಕ್ಕೆ ಅದು ಗಟ್ಟಿ ಬರ್ತದೆ, ಹಾಗಾಗಿ ಈ ರೀತಿ ತೆಗಿತಿದ್ದೇವೆ. ನೋಡಿ, ಈಗೆಲ್ಲ ಪುಕ್ಕ ಎಲ್ಲ ತೆಗೆದಾದ್ಮೇಲೆ ಫುಲ್ಲೆಲ್ಲ ಕ್ಲೀನ್ ಮಾಡಬೇಕು, ಸ್ವಲ್ಪ ಸಹ ಇರಬಾರ್ದು. ಇದು ನೋಡಿ, ಕುತ್ತಿಗೆಯಲ್ಲಿ ಅದಕ್ಕೆ ಗಾಯ ಆಗಿದೆ. ಹಾಗೆ ಕುತ್ತಿಗೆ ಹತ್ರ ಸ್ವಲ್ಪ ಬಿಡ್ತೇವೆ, ಅದಷ್ಟು ಕಟ್ ಮಾಡ್ತೇವೆ ಲಾಸ್ಟಿಗೆ. ಆದಮೇಲೆ ನೋಡಿ, ಎಲ್ಲ ತೆಗೆದಾದ್ಮೇಲೆ ನಾವಿದನ್ನು ಬಿಸಿಯಲ್ಲಿ ಅಂದರೆ ಬೆಂಕಿಯಲ್ಲಿ ಕಾಯಿಸಬೇಕಾಗ್ತದೆ. ಈ ಕೋಳಿ ತರಬೇಕಾದ್ರೇ ಮನೆಗೆ ಸಂಜೆ 7-7:30 ಆಗಿತ್ತು. ಆದಮೇಲೆ ವಿಡಿಯೋ ಮಾಡಿ ಆದಮೇಲೆ ಈ ಕರಿ ಮಾಡಬೇಕಾದ್ರೆ ತುಂಬ ಲೇಟಾಗಿತ್ತು. ಹಾಗೆ ಈ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಅವಸರ ಮಾಡಿದ್ದೆ. ಹಾಗೆ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ. ನೋಡಿ, ಈಗ ಈ ರೆಕ್ಕೆ ಪುಕ್ಕ ಎಲ್ಲ ತೆಗೆದಾದ್ಮೇಲೆ ಇದನ್ನು ಬಿಸಿ ಮಾಡಿ ಅಂದರೆ ಬೆಂಕಿಯಲ್ಲಿ ಕಾಯಿಸಬೇಕು. ನೋಡಿ, ಹೀಗೆ ನಾವು ಬೆಂಕಿಯಲ್ಲಿ ಕಾಯಿಸಿದ ಕೋಳಿ ಇನ್ನೂ ಸಹ ರುಚಿ ಇರ್ತದೆ. ನೋಡಿ ಫ್ರೆಂಡ್ಸ್, ಈ ಕೋಳಿಯ ಪ್ರತಿಯೊಂದು ಭಾಗಕ್ಕೂ ಸರಿಯಾಗಿ ಬಿಸಿ ತಾಗುವ ಹಾಗೆ ಹಿಡಿಬೇಕು. ಫಸ್ಟಿಗೆ ಕಾಲನ್ನು ಹಿಡಿದು ಈ ನೆಕ್ ಸೈಡ್ ಹಾಗೆ ರೆಕ್ಕೆ ಪುಕ್ಕ ಸೈಡಲ್ಲಿ ಎಲ್ಲ ಕಾಯಿಸಬೇಕು. ಆದಮೇಲೆ ಕುತ್ತಿಗೆಯನ್ನು ಹಿಡಿದು ನೆಕ್ಸ್ಟ್ ಕಾಲ ಹತ್ರ, ಆದಮೇಲೆ ಈ ಹೊಟ್ಟೆಯ ಕೆಳಭಾಗ ಅಲ್ಲಿ ಎಲ್ಲ ನಾವು ಸರಿಯಾಗಿ ಕಾಯಿಸಬೇಕಾಗ್ತದೆ. ನೋಡಿ, ಈ ರೀತಿ ನೋಡಿ, ಈ ಸೋಗೆಯನ್ನು ಒಂದು ಈ ರೀತಿ ಕುತ್ತಿಗೆಗೆ ಹಾಕಿ ಹಿಡಿದರೆ ತುಂಬ ಅಂದರೆ ಈಸಿ ಆಗ್ತದೆ. ಇಲ್ಲದಿದ್ದರೆ ನಮಗೆ ಕೈ ಬಿಸಿ ಆಗ್ತದೆ. ನೋಡಿ, ಹಾಗೆ ಆದಮೇಲೆ ಎಲ್ಲ ಒಮ್ಮೆ ಫುಲ್ಲೆಲ್ಲ ಕಾದ್ಮೇಲೆ ನಾವು ಇನ್ನೊಮ್ಮೆ ಅದರದ್ದು ಈ ಸಣ್ಣ ಸಣ್ಣ ಪುಕ್ಕ ಏನಾದರೂ ಉಳಿದಿದ್ರೆ ತೆಗಿಬೇಕಾಗ್ತದೆ. ಈ ಕೋಳಿ ಕೊಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಇವರ ಫ್ರೆಂಡ್ ಒಬ್ಬರು ಕಾಲ್ ಮಾಡಿ ಹೀಗೆ ಕೋಳಿ ಉಂಟು ಬೇಕಾ ಅಂತ ಕೇಳಿದರು. ಹಾಗೆ ನಮಗೆ ಈ ಅಂಗಳದಲ್ಲೇ ನಾವು ಇದನ್ನು ಈ ಬೆಂಕಿಯೆಲ್ಲ ಹಾಕಿ ಇದನ್ನು ಕಾಯಿಸಬೇಕಾಯಿತು. ಮೊದಲೇನಾದರೂ ನಮಗೆ ಐಡಿಯಾ ಇದ್ದಿದ್ದರೆ ಒಂದು ಸ್ವಲ್ಪ ಪ್ಲೇಸ್ ಮಾಡಿ ಅಲ್ಲಿ ಬಿಸಿ ಎಲ್ಲ ಮಾಡ್ತಿದ್ವಿ. ಇದು ರಾತ್ರಿ ಕೂಡ ಆಗಿದೆ, ನಮಗೆ ಅಷ್ಟು ಟೈಮ್ ಕೂಡ ಸಿಗಲಿಲ್ಲ. ಹಾಗೆ ಆದಮೇಲೆ ಇದು ನೋಡಿ, ಎಲ್ಲ ಬಿಸಿ ಆದಮೇಲೆ ಇದರದ್ದು ಉಳಿದ ರೆಕ್ಕೆ ಪುಕ್ಕ ಎಲ್ಲ ತೆಗೆದಾದ್ಮೇಲೆ ಇದನ್ನು ನಾನು ಆದಮೇಲೆ ಕಟ್ ಮಾಡಬೇಕು. ಇದು ನನ್ನ ಕೆಲಸ ಈಗ ಕಟ್ ಮಾಡೋದು. ಇದು ಬಿಸಿ ಮಾಡಿದ್ದು ಹಾಗೆ ರೆಕ್ಕೆ ಪುಕ್ಕ ಎಲ್ಲ ಗಂಡ ಮತ್ತು ಮಾವ ಎಲ್ಲ ಕ್ಲೀನ್ ಮಾಡಿದರು. ನೋಡಿ ಫ್ರೆಂಡ್ಸ್, ಈ ಅಂಗಡಿಯಲ್ಲಿ ಕೋಳಿ ಕ್ಲೀನ್ ಹೇಗೆ ಮಾಡ್ತಾರೆ ಅಂದರೆ, ಒಂದು ಆ ರೌಂಡ್ ಗ್ರೈಂಡರ್ ಥರ ಒಂದು ಮಿಷಿನ್ ಇರ್ತದೆ. ಅದಕ್ಕೆ ಕೋಳಿಯನ್ನು ಹಾಕಿ ಬಿಸಿ ನೀರು ಹಾಕಿ ತಿರುಗಿಸ್ತಾರೆ. ಹತ್ತಿರದಿಂದ ನೋಡಿದ್ದೇನೆ, ಆದರೆ ಅವ್ರ ಹತ್ರ ಹಾಗೆ ಮಾಡೋದು ಅಂತ ಕೇಳಲಿಲ್ಲ. ಹಾಗಾಗಿ ನನಗೆ 100% ಅವರು ಹಾಗೆಯೇ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ನಾವು ಆ ರೀತಿ ಅಂಗಡಿಯಲ್ಲಿ ಕ್ಲೀನ್ ಮಾಡಿದ ಕೋಳಿಗಿಂತ ಮನೆಯಲ್ಲಿ ಹೀಗೆ ಬೆಂಕಿಯಲ್ಲಿ ಕಾಯಿಸಿದ ಕೋಳಿ ತುಂಬಾ ರುಚಿ ಜಾಸ್ತಿ, ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈಗ ಇದರದ್ದು ಕಾಲಿದು ಸಿಪ್ಪೆ ತೆಗಿಬೇಕಾಗ್ತದೆ. ಇದು ಕೂಡ ಹಾಗೆಯೇ ತುಂಬ ಈಸಿ. ನಾವು ಈ ಬೆಂಕಿಗೆ ಹಿಡಿದ್ರಾಯ್ತು, ಸಿಪ್ಪೆ ಬೇಗ ಬರ್ತದೆ. ನೋಡಿ, ಈಗ ಕೋಳಿ ನಾನು ನಿಮಗೆ ಕಟ್ಟಿಂಗ್ ಹೇಗೆ ಅಂತ ತೋರಿಸಿಕೊಡ್ತೇನೆ. ಇದು ಕತ್ತಿಯಲ್ಲಿ ತುಂಡಾಗಲಿಕ್ಕಿಲ್ಲ, ಅದಕ್ಕೆ ನಾನಿದು ನೈಫ್ ತಗೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಭಾಗ ಮಾಡಿ ಆದಮೇಲೆ ಕೈಯಲ್ಲಿ ಮುರಿಲಿಕ್ಕಾಗ್ತದೆ ನೋಡ್ತೇನೆ. ಇದು ನನಗೆ ಎಲ್ಲ ಕಟ್ಟಿಂಗ್ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ, ರಾತ್ರಿ ಆಗಿತ್ತು ಮೊದಲೇ, ಹಾಗೆ ನಾನು ಸ್ವಲ್ಪ ಮಾತ್ರ ಮಾಡಿದೆ. ನೋಡಿ, ಇದು ನಾವೀಗ ಮೊದಲಿಗೆ ದೊಡ್ಡ ದೊಡ್ಡ ಪೀಸ್ ಮಾಡಿ ಅದನ್ನು ಫಸ್ಟಿಗೆ ವಾಶ್ ಮಾಡಿಕೊಳ್ಬೇಕು. ಆದಮೇಲೆ ಸಣ್ಣ ಸಣ್ಣ ಪೀಸ್ ಮಾಡಿಕೊಳ್ಬೇಕು. ತುಂಬ ಗಟ್ಟಿ ಉಂಟು. ಈ ನೈಫಲ್ಲಿ ಕೂಡ ನಮಗೆ ಈ ಚರ್ಮ ಕಟ್ಟಾಗ್ತಾನೇ ಇಲ್ಲ, ಎಷ್ಟು ಇದು ಟ್ರೈ ಮಾಡಿದರು. ನೋಡಿ, ಈಗ ಸ್ವಲ್ಪ ಆದರೂ ಆಯಿತು. ಈಗ ಇದನ್ನು ನಾನು ಕತ್ತಿಯಲ್ಲಿ ಸ್ವಲ್ಪ ಹೀಗೆ ಮಾಡಿ ಆದಮೇಲೆ ಮುರಿಲಿಕ್ಕಾಗ್ತದೆ ನೋಡ್ತೇನೆ. ಪುಣ್ಯಕ್ಕೆ ಆಯಿತು. ನಾವು ಈ ಬೆಂಕಿಯಲ್ಲಿ ಕಾಯಿಸಿದರೆ ಆರೋಗ್ಯಕ್ಕೆ ಹೇಗೆ ಒಳ್ಳೆಯದು ಅಂತ ಹೇಳ್ತೇನೆ. ನೋಡಿ, ಈ ನಾವು ಬೆಂಕಿಯಲ್ಲಿ ಕಾಯಿಸಬೇಕಾದ್ರೆ ಈ ಇದರಲ್ಲಿ ಕೋಳಿಯಲ್ಲಿ ಏನಾದರೂ ಈ ಜೀವ ಇರುವ ಸಣ್ಣ ಸಣ್ಣ ಕಣ್ಣಿಗೆ ಕಾಣದ ಕೆಲವು ಬ್ಯಾಕ್ಟೀರಿಯಾಗಳೆಲ್ಲ ಇದ್ದರೆ ಅದು ಬೆಂಕಿಗೆ ಸಾಯ್ತದೆ. ಹಾಗಾಗಿ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಕೂಡ.
ನೋಡಿ ಫ್ರೆಂಡ್ಸ್, ಹೀಗೆ ದೊಡ್ಡ ದೊಡ್ಡ ಪೀಸ್ ಮಾಡಿ ಮೊದಲಿಗೆ ಇದನ್ನು ವಾಶ್ ಮಾಡ್ಕೊಳ್ಬೇಕು. ನೋಡಿ ಇಷ್ಟು ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡಿದ್ದೇನೆ. ಆದಮೇಲೆ ವಾಶ್ ಮಾಡಿ ಆದಮೇಲೆ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗ್ತದೆ. ನೋಡಿ ಈಗ ಕೋಳಿ ಕಟ್ಟಿಂಗ್ ಹಾಗೆ ಕ್ಲೀನಿಂಗ್ ಎಲ್ಲ ಆಯಿತು. ಈಗ ನಾನು ಕರಿ ಮಾಡ್ತೇನೆ. ಈಗ ಒಂದು 20 ಕಾಶ್ಮೀರಿ ಮೆಣಸು ಇಟ್ಕೊಂಡಿದ್ದೇನೆ, ಹಾಗೆ ಒಂದು 5 ಗುಂಟೂರು ಮೆಣಸಿನಕಾಯಿ. ಇದು ಖಾರಕ್ಕೆ ಸ್ವಲ್ಪ ಜಾಸ್ತಿ ಖಾರ ಇರಲಿ ಅಂತ. ಆದಮೇಲೆ 1.5 ಹಿಡಿಯಷ್ಟು ಕೊತ್ತಂಬರಿ ಕಾಳು ಹಾಕ್ತಿದ್ದೇನೆ. ನೋಡಿ ನಾನಿಲ್ಲಿ ಈ ಕೋಳಿ ಅಂದಾಜಿಗೆ ಹೇಳಬೇಕಾದ್ರೆ ಒಂದು 4 kg ಉಂಟು. ಇದರಲ್ಲಿ ಒಂದು ಅರ್ಧ ಅಂದರೆ 2 kg ಈಗ ಮಾಡ್ತಿದ್ದೇನೆ, ಮತ್ತು 2 kg ನಾಳೆಗೆ ಸುಕ್ಕ ಏನಾದರೂ ಮಾಡುವ ಅಂತ ತೆಗೆದಿಟ್ಟಿದ್ದೇನೆ. 1.5 ಹಿಡಿಯಷ್ಟು ಕೊತ್ತಂಬರಿ ಹಾಕಿ ಆದಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಬೇಕು. ಆದಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಹಾಕ್ತೇನೆ. ಆದಮೇಲೆ ಒಂದು ಲೆಕ್ಕ ಮಾಡಿ ಒಂದು 10 ಮೆಂತ್ಯ ಸಾಕಾಗ್ತದೆ. ನಂತರ ನೋಡಿ ಈ ಯಾವುದು ಕೊತ್ತಂಬರಿ, ಸಾಸಿವೆ, ಜೀರಿಗೆ ಹಾಗೆ ಮೆಂತೆ ಮತ್ತು ಮೆಣಸು ಇಷ್ಟನ್ನು ನಾನು ಮೊದಲಿಗೆ ಬಿಸಿ ಮಾಡಿಟ್ಟಿದ್ದೆ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಆದಮೇಲೆ ನೋಡಿ ಅರ್ಧ ಹಿಡಿಯಷ್ಟು ಹುಣಸೆ ಹಣ್ಣು, ಹಾಗೆ ಒಂದು ಅರ್ಧದಷ್ಟು ಮೀಡಿಯಮ್ ಸೈಜಲ್ಲಿ ಒಂದು ಅರ್ಧದಷ್ಟು ಬೆಳ್ಳುಳ್ಳಿ ಸಾಕು. ಇಷ್ಟು ಹಾಕಿ ಆದಮೇಲೆ ನಾವಿದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಇವತ್ತು ಮಿಕ್ಸಿಯಲ್ಲಿ ಹಾಕ್ತಿಲ್ಲ, ಗ್ರೈಂಡರಲ್ಲಿ ಹಾಕ್ತೇನೆ. ಈ ಮೆಣಸು ಇಡೀ ಹಾಕಿದರೆ ನಮಗೆ ಲೇಟ್ ಆಗ್ತದೆ, ಅದಕ್ಕೆ ನಾನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೇನೆ. ಗ್ರೈಂಡರಲ್ಲಿ ಹಾಕಿದರೆ ಒಂದು 25 ಸತಿ ನಿಲ್ತದೆ, ಇದೇ ಪ್ರಾಬ್ಲಮ್ಮು. ನೋಡಿ ಪುಳಿಮುಂಚಿ ಮಾಡೋದ್ರಿಂದ ಖಾಲಿ ಮೆಣಸು ಮಾತ್ರ ಅಲ್ಲ, ಹಾಗೆ ಬೇಗ ಗ್ರೈಂಡ್ ಆಗ್ಬೋದು. ಅದೇ ತೆಂಗಿನಕಾಯಿ ತುರಿ ಹಾಕಿದರೆ ಸ್ವಲ್ಪ ಲೇಟ್ ಆಗ್ತದೆ. ಇದು ಸುಕ್ಕ ಅಲ್ಲ, ಪುಳಿಮುಂಚಿ ಮಾಡೋದ್ರಿಂದ ಖಾಲಿ ಮೆಣಸು ಮಾತ್ರ ಅಲ್ಲ, ಸಾಕಾಗ್ತದೆ. ನೋಡಿ ಈಗ ಇದಕ್ಕೆ ನಾನು 1.5 ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪೌಡರ್ ಕೂಡ ಹಾಕ್ತೇನೆ. ಈಗ ಇದಿಲ್ಲಿ ಗ್ರೈಂಡ್ ಆಗ್ತಾ ಇರಲಿ, ನಾವು ಇನ್ನೊಂದು ಕಡೆ ಸ್ವಲ್ಪ ಮಸಾಲೆ ರೆಡಿ ಮಾಡುವ. ನೋಡಿ ಈಗ ಒಂದು ಬಾಣಲೆ ಸ್ಟವ್ ಮೇಲೆ ಇಟ್ಟಿದ್ದೇನೆ. ಇದಕ್ಕೆ 1.5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೇನೆ. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ಕೊತಿದ್ದೇನೆ. ನಂತರ ಇದಕ್ಕೆ ಒಂದು 2 ಮೀಡಿಯಮ್ ಸೈಜಿದ್ದು 2 ಈರುಳ್ಳಿ ಹಾಕ್ತಿದ್ದೇನೆ. ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕಬೇಕು. 2 ಬೇಕು ಅಂತ ಇಲ್ಲ, 1.5 ಹಾಕಿದರೂ ಸಾಕಾಗ್ತದೆ ಮೀಡಿಯಮ್ ಸೈಜಲ್ಲಿ. ಇಷ್ಟು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಈರುಳ್ಳಿ ಬೇಯುವ ತನಕ ಫ್ರೈ ಮಾಡಿಕೊಳ್ಳುವ. ನಂತರ ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕಬೇಕು. ನನಗೆ ಕರಿಬೇವು ಸೊಪ್ಪು ಸಿಗಲಿಲ್ಲ, ನಮ್ಮ ಮನೆಯಲ್ಲಿ ಇಲ್ಲ, ಹಾಗೆ ಪಕ್ಕದ ಮನೆಗೆ ಹೋಗಬೇಕು. ಈಗ ರಾತ್ರಿ ಆಗಿದೆ ಅಲ್ಲ, ಹಾಗೆ ಹೋಗ್ಲಿಕ್ಕಾಗಲಿಲ್ಲ. ಹಾಗೆ ಇದ್ದದ್ದಷ್ಟು ಸ್ವಲ್ಪ ಹಾಕಿದೆ, ಇನ್ನೂ ಸ್ವಲ್ಪ ಮತ್ತೆ ಕೋಳಿ ಬೇಯಬೇಕಾದ್ರೆ ಹಾಕಬೇಕು. ಹಾಗೆ ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ 1.5 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಹಾಕಬೇಕು. ಹಸಿ ಜೀರಿಗೆ, ಬಿಸಿ ಮಾಡಿದ್ದಲ್ಲ, ಹಸಿ ಜೀರಿಗೆ ಹಾಕಬೇಕು. ಇಷ್ಟು ಹಾಕಿ ಜೀರಿಗೆ ಕೂಡ ಹಾಕಿ ಒಂದು ನಿಮಿಷ ಕಾಲ ಫ್ರೈ ಮಾಡಿಕೊಳ್ಳುವ. ಆದಮೇಲೆ ಇದನ್ನು ಬೇರೆ ಸಪ್ರೇಟ್ ಪಾತ್ರೆಗೆ ತೆಗೆದಿಟ್ಕೊಳ್ಳುವ. ಯಾವುದು ಈ ಈರುಳ್ಳಿದ್ದು ಇದು ರೆಡಿ ಆಯ್ತಲ್ಲ, ಈರುಳ್ಳಿ ಕರಿಬೇವೆಲ್ಲ ಹಾಕಿದ್ದು, ಇದನ್ನು ಬೇರೆ ಪಾತ್ರೆಗೆ ಹಾಕಿ ನಂತರ ಇದೇ ಬಾಣಲೆಯಲ್ಲಿ ನಾವೀಗ ಕೋಳಿ ಬೇಯಲಿಕ್ಕೆ ಇಡುವ. ನೋಡಿ ಫ್ರೆಂಡ್ಸ್, ಈಗ ಅದೇ ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಉಳಿದಿದೆ, ಅದಕ್ಕೇ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೇನೆ. ಹಾಕಿ ಒಂದು ಅರ್ಧ ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕಬೇಕು. ನನ್ನ ಹತ್ರ ಇರಲಿಲ್ಲ, ಹಾಗೆ ಸ್ವಲ್ಪ ಕಡಿಮೆ ಹಾಕ್ತಿದ್ದೇನೆ. ನಂತರ ಒಂದು ದೊಡ್ಡ ಈರುಳ್ಳಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕಿ ಫ್ರೈ ಮಾಡುವ. ಒಂದು 2 ನಿಮಿಷ ಫ್ರೈ ಮಾಡಿದರೆ ಸಾಕು, ಈರುಳ್ಳಿ ಸ್ವಲ್ಪ ಬೆಂದರೆ ಸಾಕಾಗ್ತದೆ. ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜಲ್ಲಿ ಅರ್ಧದಷ್ಟು ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಹಾಕ್ತಿದ್ದೇನೆ. ನಂತರ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ತೇನೆ. ಶುಂಠಿ ಹಾಕಿದರೆ ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದು. ಹಾಗೆ ಒಂದು 2 ಕಾಯಿಮೆಣಸನ್ನು ಕೂಡ ಒಂದು 8 ಭಾಗ ಮಾಡಿ ಹಾಕ್ತೇನೆ. ನಂತರ ಒಂದು 2 ನಿಮಿಷ ಫ್ರೈ ಮಾಡಿಕೊಳ್ಳುವ. ಆದಮೇಲೆ ಇದಕ್ಕೆ ನಾವು ಚಿಕನ್ ಹಾಕ್ಕೊಳ್ಳುವ. ಚಿಕನ್ ನೀವು ಎಷ್ಟು ಸ್ಮಾಲ್ ಪೀಸ್ ಮಾಡಿದರೆ ಒಳ್ಳೆಯದು, ಸಣ್ಣ ಪೀಸ್ ಮಾಡಿದರೆ ನಮಗೆ ತಿನ್ಲಿಕ್ಕೆ ಒಳ್ಳೆಯದಾಗ್ತದೆ. ದೊಡ್ಡ ಪೀಸ್ ಮಾಡಿದರೆ ಅಷ್ಟು
ಟೇಸ್ಟ್ ಬರೋದಿಲ್ಲ, ಅದಕ್ಕೆ ಉಪ್ಪು ಹುಳಿ ಎಲ್ಲ ಅಷ್ಟು ಎಳೆಯುವುದಿಲ್ಲ. ಹಾಗೆ ನೋಡಿ, ಈ ಚಿಕನ್ ಪೀಸ್ ಎಲ್ಲ ಹಾಕಿ ಆದಮೇಲೆ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಮುಚ್ಚಿಟ್ಟು ಒಂದು 10-15 ನಿಮಿಷ ಬಿಟ್ಟು ಬಿಡಿ. ಅಂದರೆ ಅದೊಂದು ಅರ್ಧ ಬೇಯುವ ತನಕ ಬಿಡಬೇಕು. ಅರ್ಧ ಬೆಂದಾದಮೇಲೆ ಅದಕ್ಕೆ ನಾವು ಈ ಉಪ್ಪು ಹಾಕಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ಚಿಕನ್ ಅರ್ಧ ಬೆಂದಿದೆ. ನಮಗೆ ಈ ಕಲ್ಲರಲ್ಲಿ ಗೊತ್ತಾಗ್ತದೆ ನೋಡಿ, ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗ್ತದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತೇನೆ. ಹಾಗೆ ಒಂದು ದೊಡ್ಡ ಟೊಮೆಟೊ, ಒಂದು ಅರ್ಧ ದೊಡ್ಡ ಟೊಮೆಟೊ ಹಾಕ್ತಿದ್ದೇನೆ. ಹಾಗೆ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಬೇಯುವ ತನಕ ಮುಚ್ಚಿಟ್ಟು ಬಿಡಿ. ನಮಗೆ ಇದನ್ನು ಕುಕ್ಕರಲ್ಲಿ ಕೂಡ ಬೇಯಿಸ್ಬೋದು, ಇದು ಗಟ್ಟಿ ಕೋಳಿ ಅಲ್ಲ. ಹಾಗೆ ನಾನು ಹೀಗೆ ಬಾಣಲೆಯಲ್ಲಿ ಬೇಯಿಸ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಈ ಮೆಣಸು ಗ್ರೈಂಡ್ ಆಗಿದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿದ ಈ ಕರಿಬೇವು, ಈರುಳ್ಳಿ ಹಾಗೆ ಜೀರಿಗೆ ಇತ್ತಲ್ಲ, ಅದನ್ನು ಹಾಕಿ ಒಂದು 2 ನಿಮಿಷ ಗ್ರೈಂಡ್ ಮಾಡುವ, ಅಷ್ಟು ಸಾಕು. ಆದಮೇಲೆ ಇದನ್ನು ಗ್ರೈಂಡರಿಂದ ತೆಗಿತೇನೆ. ನೋಡಿ, ಈಗ ಕೋಳಿ ಕೂಡ ಬೆಂದಿದೆ. ಈಗ ಈ ಮಸಾಲೆಯನ್ನು ಕೋಳಿಗೆ ಹಾಕಬೇಕು. ಹಾಗೆ ಸರಿಯಾಗಿ ಕುದಿಸಬೇಕು. ಹಾಗೆ ಕುದಿಸಬೇಕಾದ್ರೆ ತಳ ಹಿಡಿತದೆ. ಈ ಪುಳಿ ಮುಂಚಿ ಕುದಿಸಬೇಕಾದ್ರೆ ತಳ ಹಿಡಿತದೆ. ಸ್ವಲ್ಪ ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ಕುದಿಸಬೇಕಾಗ್ತದೆ. ನೀರು ಕೂಡ ಹಾಗೆಯೇ ನಿಮಗೆ ಎಷ್ಟು ಬೇಕು ಅಂತ ಈಗಲೇ ಹಾಕ್ಕೊಳ್ಳಿ. ಪುಳಿ ಮುಂಚಿಗೆ ಸ್ವಲ್ಪ ಕಡಿಮೆ ನೀರು ಹಾಕಿದರೆ ಟೇಸ್ಟ್ ಬರ್ತದೆ. ನಮಗೆ ಈ ಕೋಳಿ ರೊಟ್ಟಿ ಎಲ್ಲ ತಿನ್ನಲಿಕ್ಕೆ ಹೇಳಿ ಮಾಡಿಸಿದಂಥ ಪುಳಿಮುಂಚಿ ಗಸಿ, ಇದು ಕಟ್ಟದ ಕೋಳಿಯ ಇದು ಎಂಥ ಪುಳಿಮುಂಚಿ, ತುಂಬ ಟೇಸ್ಟ್ ಆಗ್ತದೆ. ಹಾಗೆ ನೋಡಿ, ಈಗ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ. ಈಗ ಇದು ಸರಿಯಾಗಿ ಕುದಿಸಿ ಆಗಿದೆ. ನಿಮಗೆ ಬೇಕಂದರೆ ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು ಮೇಲಿಗೆ ಹಾಕ್ಕೊಳ್ಬೋದು. ಅಷ್ಟೇ ಫ್ರೆಂಡ್ಸ್, ಇಷ್ಟೇ ನೋಡಿ. ಈ ಕಟ್ಟದ ಕೋಳಿ ಕ್ಲೀನ್ ಮಾಡಿ ಕಟ್ ಮಾಡಿ ಹಾಗೆ ಪುಳಿಮುಂಚಿ ಕರಿ ಕೂಡ ಮಾಡಿದ್ದೇನೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ತುಂಬ ಲೇಟಾಗಿತ್ತು, ಹಾಗೆ ಸ್ವಲ್ಪ ವಿಡಿಯೋ ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಈ ಕಟ್ ಮಾಡೋದೆಲ್ಲ ಸರಿಯಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.